ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಯ ಮೊದಲನೆಯ ಗುರು ಅವರ ಪಾಲಕರಾಗಿರ್ತಾರೆ. ಎರಡನೆಯ ಗುರು ಶಿಕ್ಷಕನಾಗಿರ್ತಾನೆ. ಇವರಿಬ್ಬರ ಪಾಲ್ಗೊಳ್ಳುವಿಕೆ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ನಿರ್ಧಾರ ಮಾಡುತ್ತೆ. ಶೈಕ್ಷಣಿಕ ಪ್ರಕ್ರಿಯೆ ಅರ್ಥಪೂರ್ಣವಾಗಬೇಕಾದರೆ ಶಿಕ್ಷಕ, ವಿದ್ಯಾರ್ಥಿ ಮತ್ತು ಪೋಷಕರ ಪಾಲ್ಗೊಳ್ಳುವಿಕೆ ಅತಿ ಪ್ರಮುಖವಾಗಿರುತ್ತೆ. ಮಗು ಕಾಲು ಭಾಗ ಶಿಕ್ಷಣವನ್ನು ತನ್ನ ಶಿಕ್ಷಕರಿಂದ, ಇನ್ನೊಂದು ಕಾಲು ಭಾಗ ತನ್ನ ಸ್ವಂತ ಪರಿಶ್ರಮದಿಂದ ಮತ್ತು ಉಳಿದ ಭಾಗವನ್ನು ತನ್ನ ಪೋಷಕರಿಂದ, ಸ್ನೇಹಿತರಿಂದ ಪಡಿತಾನೆ. ಮನೆಯ ಕ್ರಿಯಾಶೀಲ ವಾತಾವರಣದ ಸಹಕಾರವಿಲ್ಲದೆ ಶಾಲೆಯು ಯಶಸ್ವಿಯಾಗಿ ತನ್ನ ಜವಾಬ್ದಾರಿಯನ್ನು ನೆರವೇರಿಸಲು ಸಾಧ್ಯವಿಲ್ಲ. ಸೊ ಹೀಗಾಗಿ ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಶಿಕ್ಷಕರು ಮತ್ತು ಪೋಷಕರ ನಡುವೆ ಒಂದು ಅವಿನಾಭಾವ ಸಂಬಂಧ ಇರಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ಪಾಲಕ ಶಿಕ್ಷಕ ಸಂಘವನ್ನು ಕಟ್ಟುವುದು ಅತಿ ಅಗತ್ಯವಾಗಿರುತ್ತೆ. ಹಾಗಾದರೆ ಪ್ರಶಿಕ್ಷಣಾರ್ಥಿಗಳೇ, ಇಂದು ನಾವು ಈ ದಿಸೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿರುವಂತಹ ಪಾಲಕ ಶಿಕ್ಷಕ ಸಂಘ ಅಥವಾ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಎಂಬ ಬಗೆಗೆ ನಾವಿವತ್ತು ಅಧ್ಯಯನ ಮಾಡೋಣ. ಟುಡೇ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಪೇರೆಂಟ್ ಟೀಚರ್ ಅಸೋಸಿಯೇಷನ್. ಮೈ ಡಿಯರ್ ಸ್ಟೂಡೆಂಟ್ಸ್, no teacher can substitute the parents. Similarly, no school can be an alternative for the home. Here, parents and teachers plays very significant role in the progress of a child, in the life of the child. Both teacher and parents molds the personality of a child. In this connection, Parent Teacher Association helps teacher and parents to come together for achieving all-round development of the personality of the child. In this sense, Parent Teacher Association plays very significant role. The best school is one where parents, teachers and the school management have shared vision and achieve it together. Then Parent Teacher Association stands for Parent Teacher Association. Usually it is a formal organization composed of parents and teachers that is intended to facilitate parental participation in school. ಪೋಷಕರ ಒಂದು ಭಾಗವಹಿಸುವಿಕೆ ಶಾಲೆಯಲ್ಲಿ ಸಕ್ರಿಯವಾಗಿ ಇರುವಂತಹ ನಿಟ್ಟಿನಲ್ಲಿ ಪೋಷಕ ಶಿಕ್ಷಕರ ಸಂಘ ಅಥವಾ ಪಾಲಕ ಶಿಕ್ಷಕರ ಸಂಘ ಸ್ಥಾಪನೆ ಆಗಿದೆ. ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಈ ಪೋಷಕ ಶಿಕ್ಷಕರ ನಡುವೆ ಉತ್ತಮವಾದಂತಹ ಬಾಂಧವ್ಯವನ್ನು ಕಾಪಾಡಿಕೊಂಡು ಬರುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪೋಷಕ ಶಿಕ್ಷಕ ಸಂಘವನ್ನು ಸ್ಥಾಪನೆ ಮಾಡಲಾಗಿದೆ. ಸೊ Parent Teacher Association is a bridge between school and parents. ಶಾಲೆ ಮತ್ತು ಪೋಷಕರ ನಡುವೆ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಪೋಷಕ ಶಿಕ್ಷಕರ ಸಂಘ. It aims at promoting school-home cooperation. As I told you earlier, there is a need of cooperation between school and home. Why there is a need of cooperation between school and home? In order to have a healthy environment in school as well as home, there should be good relationship between school and home, because school as well as home plays very significant role in molding the personality of the child. That's why Parent Teacher Association aims at promoting the good cooperation between school and home. Then Parent Teacher Association aims to maintain cordial relationship between parents and teachers. Parents and teachers plays a vital role in education of a child. Hence, there should be good relationship between parents and teachers. PTA, what we shortly call Parent Teacher Association, provides a common stage to discuss about the academic progress and some other performance of the ಸ್ಟೂಡೆಂಟ್ಸ್. ಪೋಷಕ ಶಿಕ್ಷಕರ ಸಂಘ
ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಒಂದು ಸಾಮಾನ್ಯವಾದಂತಹ ವೇದಿಕೆಯನ್ನು ಒದಗಿಸಿಕೊಡುತ್ತೆ. ಆ ಸಾಮಾನ್ಯ ವೇದಿಕೆಯನ್ನು ಒದಗಿಸಿಕೊಡುವುದರ ಮೂಲಕ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳ ಶೈಕ್ಷಣಿಕ ಸಾಧನೆಯ ಬಗೆಗೆ, ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗೆಗೆ ಕೂಲಂಕುಷವಾದಂತಹ ರೀತಿಯಲ್ಲಿ ಚರ್ಚೆ ಮಾಡಿ ಮಕ್ಕಳ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇದು ಸಹಾಯಕವಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಪೋಷಕ ಶಿಕ್ಷಕ ಸಂಘದ ಅವಶ್ಯಕತೆ ಇದೆ ಮತ್ತು ಈ ಪೋಷಕ ಶಿಕ್ಷಕ ಸಂಘ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಸೊ ನಾವು ಲೆಟ್ ಅಸ್ ಸಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ parent teacher association. Firstly, promoting connection and communication between parents and teachers. ಶಿಕ್ಷಕರ ಮತ್ತು ಪೋಷಕರ ನಡುವೆ ಅತ್ಯುತ್ತಮವಾದಂತಹ ರೀತಿಯ ಒಂದು ಸಹಕಾರವನ್ನು ಬೆಳೆಸುವಂಥದ್ದು, ಉತ್ತಮವಾದಂತಹ ಸಮವನ್ನು ಬೆಳೆಸುವಂಥದ್ದು ಇದರ ಪ್ರಮುಖ ಕಾರ್ಯವಾಗಿದೆ. ಸೆಕೆಂಡ್ಲಿ, developing the potential of parents and strengthen their relationship with children. ಶಿಕ್ಷಕರ ಒಂದು ಸಾಮರ್ಥ್ಯವನ್ನು ವೃದ್ಧಿಸುವುದರ ಜೊತೆಗೆ ಅದು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ, ಬೆಳವಣಿಗೆಗೆ ಅದು ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ನೋಡಿಕೊಳ್ಳುವಂಥದ್ದು. ಟು ಹೆಲ್ಪ್ ಪೇರೆಂಟ್ಸ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್ ದೇರ್ ಚಿಲ್ಡ್ರನ್ಸ್ ನೀಡ್ಸ್. ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳ ಅಗತ್ಯತೆಗಳನ್ನು ಅರಿತುಕೊಳ್ಳಬೇಕಾಗತ್ತೆ. ಶಿಕ್ಷಕರು ಇಂತಹ ಒಂದು ವೇದಿಕೆಯ ಮೂಲಕ ಪೋಷಕರಿಗೆ ವಿದ್ಯಾರ್ಥಿಗಳ ಬಗೆಗೆ ಮಾಹಿತಿಯನ್ನು ನೀಡುವುದರ ಮೂಲಕ ಮಕ್ಕಳ ಅಗತ್ಯತೆಗಳನ್ನು, ಮಕ್ಕಳ ಸಮಸ್ಯೆಗಳನ್ನು ಪ್ರತಿಯೊಬ್ಬ ಪೋಷಕರು ಕೂಡ ಅರ್ಥ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರಿಗೆ ಒಂದು ವಿಶೇಷವಾದಂತಹ ಒಂದು ಸಲಹೆಯನ್ನು ನೀಡಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. Providing a channel for both teachers and parents to exchange their views. ಪೋಷಕರು ಮತ್ತು ಶಿಕ್ಷಕರು ತಮ್ಮದೇ ಆದಂತಹ ವಿಚಾರಧಾರೆಗಳನ್ನು, ಅಭಿಪ್ರಾಯಗಳನ್ನು ಪರಸ್ಪರ ಹಂಚಿಕೊಳ್ಳಬೇಕಾಗತ್ತೆ, ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕಾಗತ್ತೆ. ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಮೂಲಕ ಅವರು ಶಾಲೆಯ ಬಗೆಗೆ, ಮಕ್ಕಳ ಬಗೆಗೆ, ಶೈಕ್ಷಣಿಕ ಚಟುವಟಿಕೆಗಳ ಬಗೆಗೆ ತಮ್ಮದೇ ಆದಂತಹ ವಿಚಾರ ಲಹರಿಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಬಹುದು. ದೆನ್ ಶೇರಿಂಗ್ ಇನ್ಫಾರ್ಮೇಷನ್ ಅಬೌಟ್ ಸ್ಕೂಲ್ ಆ್ಯಂಡ್ ಎಜುಕೇಷನ್. ಶಾಲೆಯ ಚಟುವಟಿಕೆಗಳ ಬಗೆಗೆ, ಶಾಲೆಯಲ್ಲಿ ಎಂತಹ ಗುಣಮಟ್ಟದ ಶಿಕ್ಷಣ ಇದೆ ಎನ್ನುವುದರ ಬಗೆಗೆ, ಶಾಲೆಯಲ್ಲಿರುವಂತಹ ಸೌಲಭ್ಯಗಳ ಬಗೆಗೆ, ಹಾಗೆಯೇ ಶಾಲೆಯ ಟೋಟಲ್ ಪರ್ಫಾರ್ಮೆನ್ಸ್ ಬಗೆಗೆ ಪರಸ್ಪರವಾದಂತಹ ರೀತಿಯಲ್ಲಿ ಚರ್ಚೆ ಮಾಡುವುದರ ಜೊತೆಗೆ ಆ ವಿಚಾರಗಳನ್ನು, ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವುದು ಕೂಡ ಇದರ ಒಂದು ಪ್ರಮುಖವಾದಂತಹ ಕಾರ್ಯವಾಗಿರುತ್ತೆ. ದೆನ್ ಆರ್ಗನೈಸಿಂಗ್ ಗೆಟ್ ಟುಗೆದರ್ ಫಂಕ್ಷನ್ಸ್. There should be cordial relationship between parents and teachers. With the help of parent-teacher association in the school, they can organize so many activities by which parents as well as teachers, they will come together, they will involve, they will participate, and they can have a recreation by such kind of programs. See, getting together and talking together, discussing together, working together, all these are very helpful for the benefit of the school as well as children. Parent teacher association certainly which brings parents and teachers together for working in the interest of the children. Then conducting general meetings. Usually parent teacher association is supposed to conduct meetings in order to discuss so many matters. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಪೋಷಕ ಶಿಕ್ಷಕರ ಸಂಘ ಅನೇಕ ಸಭೆಗಳನ್ನು, ಸಾಮಾನ್ಯ ಸಭೆಗಳನ್ನು ಕರೆಯಬೇಕಾಗತ್ತೆ. ಆ ಸಾಮಾನ್ಯ ಸಭೆಯಲ್ಲಿ ಹಲವಾರು ವಿಚಾರಗಳನ್ನು ಅದು ಚರ್ಚೆ ಮಾಡಬೇಕಾಗತ್ತೆ. Along with these functions, some other functions of parent teacher association. Collecting voluntary donations, ಅಂದರೆ ಪೋಷಕರಿಂದ, ದಾನಿಗಳಿಂದ, ಸಮುದಾಯದಿಂದ ದೇಣಿಗೆಯನ್ನು ಸಂಗ್ರಹಣೆ ಮಾಡುವಂಥದ್ದು. ದೆನ್ ಪ್ರಮೋಟಿಂಗ್ ದ ವೆಲ್ಫೇರ್ ಆಫ್ ಚಿಲ್ಡ್ರನ್, ಮಕ್ಕಳ ಕಲ್ಯಾಣವನ್ನು ಸಾಧಿಸುವಂಥದ್ದು. ಮಕ್ಕಳ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸೃಜನಾತ್ಮಕವಾದಂತಹ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಯೋಜನೆಯನ್ನು ರೂಪಿಸುವಂಥದ್ದು. ದೆನ್ ಪ್ರೊವೈಡಿಂಗ್ ಫೆಸಿಲಿಟೀಸ್ ಆ್ಯಂಡ್ ಅಮ್ಯುನಿಟೀಸ್, ಮಕ್ಕಳಿಗೆ ಬೇಕಾಗುವಂತಹ ಶಾಲಾ
ಸೌಲಭ್ಯಗಳನ್ನು ಅಥವಾ ಹಲವಾರು ಶೈಕ್ಷಣಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಬೇಕಾಗುವಂತಹ ಸೌಲಭ್ಯಗಳನ್ನು ಒದಗಿಸಿಕೊಡುವುದು ಕೂಡ ಇದರ ಒಂದು ಪ್ರಮುಖ ಕಾರ್ಯವಾಗಿರುತ್ತೆ. ಕ್ರಿಯೇಟಿವ್ conducive atmosphere for better learning. So here creating a conducive atmosphere for better learning ಎಂದಾಗ ಅಲ್ಲಿ ಉತ್ತಮವಾದಂತಹ ಕಲಿಕೆ ಆಗಬೇಕಾದ್ರೆ ಆಹ್ಲಾದಕರವಾದಂತಹ ವಾತಾವರಣ ಇರಬೇಕಾಗತ್ತೆ. ಅಂತಹ ವಾತಾವರಣವನ್ನು ನಿರ್ಮಾಣ ಮಾಡುವುದು ಕೂಡ ಪೋಷಕ ಶಿಕ್ಷಕ ಸಂಘದ ಒಂದು ಪ್ರಮುಖ ಕಾರ್ಯವಾಗಿರುತ್ತೆ. ಅದರ ಜೊತೆಗೆ ಪ್ರಿಪೇರಿಂಗ್ ಸ್ಕೂಲ್ ಪ್ಲ್ಯಾನ್, ಶಾಲೆಯ ಸರ್ವತೋಮುಖ ವಿಕಾಸಕ್ಕೆ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ಒಂದು ಸೃಜನಾತ್ಮಕವಾದಂತಹ ರೀತಿಯಾದಂತಹ ಆಲೋಚನೆಯಿಂದ ಅತ್ಯುತ್ತಮವಾದಂತಹ ಯೋಜನೆಗಳನ್ನು ರೂಪಿಸುವುದು, ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದು. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಅವೈಲಬಲ್ ರಿಸೋರ್ಸಸ್. ಈಚ್ ಆ್ಯಂಡ್ ಎವ್ರಿ ಸ್ಕೂಲ್ಸ್ ಆರ್ ಹ್ಯಾವಿಂಗ್ ದೇರ್ ಓನ್ ರಿಸೋರ್ಸಸ್. ಅಲಾಂಗ್ ವಿತ್ ದ್ಯಾಟ್, parent teacher association should try to collect resources from the community. So school resources as well as community resources can be utilized for the benefit of the students. Then improving students enrollment and attendance. So here improving students enrollment and attendance is also one of the most important function of PTA. ಮಕ್ಕಳ ಹಾಜರಾತಿಯನ್ನು, ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವಂಥದ್ದು. ಶಿಕ್ಷಕರು ಪೋಷಕರ ಒಂದು ಸಹಕಾರದಿಂದ ಶಾಲೆಯಿಂದ ಹೊರಗಡೆ ಉಳಿದಿರುವಂತಹ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳಬೇಕಾಗತ್ತೆ. ಹಾಗೆಯೇ ದಾಖಲಾದಂತಹ ಮಕ್ಕಳು, ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಾಲೆಗೆ ಬರುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಸೊ ಈ ದಿಸೆಯಲ್ಲಿ ಪೋಷಕ ಶಿಕ್ಷಕರ ಒಂದು ಕಾರ್ಯ, ಹೊಣೆಗಾರಿಕೆ ಬಹಳ ಪ್ರಮುಖವಾದದ್ದು. ಸೊ ಪೋಷಕರು ಮತ್ತು ಶಿಕ್ಷಕರು ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೇ ಆದರೆ ಈ ಒಂದು ಕಾರ್ಯವನ್ನು, ಹೊಣೆಗಾರಿಕೆಯನ್ನು ಅತ್ಯುತ್ತಮವಾದಂತಹ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಸಾಧ್ಯತೆ ಇದೆ. ಆ ಮೂಲಕ ದಾಖಲಾತಿ ಮತ್ತು ಪ್ರವೇಶಾತಿ ಅಥವಾ ಹಾಜರಾತಿ ಇವೆಲ್ಲವನ್ನೂ ಕೂಡ ಹೆಚ್ಚಿಸಲಿಕ್ಕೆ ಸಾಧ್ಯವಾಗುತ್ತೆ. ಕೊನೆಯದಾಗಿ ಆರ್ಗನೈಸಿಂಗ್ ವೇರಿಯಸ್ ಆಕ್ಟಿವಿಟೀಸ್. ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಮೂಲಕ ಶಾಲೆಯಲ್ಲಿ ಶಿಕ್ಷಕರಿಗೆ, ಪೋಷಕರಿಗೆ ಅನೇಕ ಸೃಜನಾತ್ಮಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸಬಹುದು. ಆ ಮೂಲಕ ಪೋಷಕರು ಶಾಲೆಯ ಹಲವಾರು ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ, ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ. ಆ ಮೂಲಕ ಅವರಿಗೆ ಮನೋರಂಜನೆ ಸಿಗುವುದರ ಜೊತೆಗೆ ಆ ಶಾಲೆಯ ಬಗೆಗೆ ಅಭಿಮಾನ ಮೂಡುತ್ತೆ. ಶಾಲೆ ನಮ್ಮದು ಎನ್ನುವಂತಹ ಒಂದು ಅಭಿಮಾನ ಅವರಲ್ಲಿ ಬರುತ್ತೆ. ಹಾಗಾಗಿ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ದೇಣಿಗೆಯನ್ನು ಕೊಡಬಹುದು, ಅಥವಾ ಕೊಡುಗೆಯನ್ನು ಕೊಡಬಹುದು, ಅಥವಾ ಬೇರೆ ರೀತಿಯಾದಂತಹ ಸೇವೆಯನ್ನು ಸಲ್ಲಿಸಬಹುದು. ಈ ಎಲ್ಲ ಚಟುವಟಿಕೆಗಳನ್ನು ಅವರು ಸಮರ್ಪಕವಾದಂತಹ ರೀತಿಯಲ್ಲಿ ಮಾಡುವುದರ ಮೂಲಕ ಶಾಲೆಗಳಲ್ಲಿ ಚಟುವಟಿಕೆಗಳು ಅತ್ಯುತ್ತಮವಾದಂತಹ ರೀತಿಯಲ್ಲಿ ನಡೆದು ಅಲ್ಲಿ ಶಾಲೆ ಮತ್ತು ಸಮುದಾಯದ ನಡುವೆ ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸಲಿಕ್ಕೆ ಇದು ಸಹಾಯಕವಾಗುತ್ತೆ. ದೆನ್ ಸೆಲೆಬ್ರೇಟಿಂಗ್ ಪೇರೆಂಟ್ಸ್ ಡೇ, ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ PTA. ಅಂದರೆ ಪಾಲಕರ ದಿನಾಚರಣೆಗಳನ್ನು ಸಂಘಟನೆ ಮಾಡುವಂಥದ್ದು, ಆಚರಣೆ ಮಾಡುವಂಥದ್ದು. ಹಾಗೆಯೇ ಈ ಎಲ್ಲ ಕಾರ್ಯಗಳ ಜೊತೆಗೆ ಪಾಲಕ ಶಿಕ್ಷಕರ ಸಂಘ ಅಥವಾ ಪೋಷಕ ಶಿಕ್ಷಕರ ಸಂಘ ಹಲವಾರು ಮಕ್ಕಳಿಗೆ ಮತ್ತು ಶಾಲೆಗೆ ಅನುಕೂಲವಾಗಬಲ್ಲಂತಹ ಕಾರ್ಯಗಳನ್ನು, ಹೊಣೆಗಾರಿಕೆಗಳನ್ನು ನಿರ್ವಹಿಸಬೇಕಾಗತ್ತೆ. ಅದರಲ್ಲಿಯೂ ಕೂಡ ಶಾಲೆಯಲ್ಲಿ ನಡೆಯುವಂತಹ ವಿವಿಧ ಚಟುವಟಿಕೆಗಳ ಕುರಿತು ಮೇಲ್ವಿಚಾರಣೆ ಮಾಡುವಂಥದ್ದು, ಸೂಪರ್ವಿಷನ್ ಆಫ್ ಸ್ಕೂಲ್ ಆ್ಯಕ್ಟಿವಿಟೀಸ್. ಹಾಗೆಯೇ ಮಗುವಿನ ಶೈಕ್ಷಣಿಕ ಪ್ರಗತಿ ಮತ್ತು ಸಮಸ್ಯೆಗಳನ್ನು ಚರ್ಚೆ ಮಾಡುವುದರ ಮೂಲಕ ಅದಕ್ಕೆ ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಳ್ಳುವುದು, ಅಂದರೆ ಪರಿಹಾರವನ್ನು ಕಂಡುಕೊಳ್ಳುವುದು. ಸೊ ಬೈ ಡಿಸ್ಕಸಿಂಗ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಅಕಾಡೆಮಿಕ್ ಪ್ರೋಗ್ರೆಸ್ ಆಫ್ ದ ಚಿಲ್ಡ್ರನ್, ಫೈಂಡಿಂಗ್ ಅಪ್ರೋಪ್ರಿಯೇಟ್ ಸೊಲ್ಯೂಷನ್. ದೆನ್ ಅಲಾಂಗ್ ವಿತ್ ದಟ್ ಕಂಡಕ್ಟಿಂಗ್ ರೆಗ್ಯುಲರ್ ಮೀಟಿಂಗ್, ನಿರಂತರವಾದಂತಹ ರೀತಿಯಲ್ಲಿ ಸಭೆಯನ್ನು ಮಾಡುವುದರ ಮೂಲಕ, ಸಭೆಯನ್ನು ಸೇರುವುದರ ಮೂಲಕ ಶಾಲೆಯ ಪ್ರಗತಿಯ ಬಗೆಗೆ ಚರ್ಚೆಯನ್ನು ಮಾಡುವಂಥದ್ದು. ಸೊ ಈ ಎಲ್ಲ ಹೊಣೆಗಾರಿಕೆಗಳನ್ನು, ಕಾರ್ಯಗಳನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ನಿರ್ವಹಿಸಿದಾಗ ಒಂದು ಶಾಲೆ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಅತಿ ಹೆಚ್ಚು ಶೈಕ್ಷಣಿಕ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ಶಾಲೆಯಲ್ಲಿರುವಂತಹ ಪ್ರತಿಯೊಂದು ಮಗುವೂ ಕೂಡ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಪ್ರಕಾರವಾಗಿ ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ
ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಸಮರ್ಪಕವಾದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ನೌವೇಡೇಸ್ ದೇರ್ ಇಸ್ ಎ guidelines from the government, there is a guidelines from the Department of Education that each and every school should have parent teacher association, that is functioning parent teacher association. ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಪೋಷಕ ಶಿಕ್ಷಕರ ಸಂಘ ಬೇಕು. ಪೋಷಕರು ಆ ನಿಟ್ಟಿನಲ್ಲಿ ಸಹಕಾರವನ್ನು ನೀಡಬೇಕಾಗತ್ತೆ. ಸೊ ಶಿಕ್ಷಕರು ಕೂಡ ಆಸಕ್ತಿಯಿಂದ ಈ ಪೋಷಕ ಶಿಕ್ಷಕರ ಸಂಘವನ್ನು ಸ್ಥಾಪನೆ ಮಾಡಿ ಮಕ್ಕಳ ಹಿತಕ್ಕಾಗಿ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದೇ ಆದರೆ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದಂತಹ ಮೂಲ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯವಾಗತ್ತೆ. ಸೊ ಇದಿಷ್ಟು ಪೇರೆಂಟ್ ಟೀಚರ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ. ಮಕ್ಕಳೇ, ನೆಚ್ಚಿನ ಪ್ರಶಿಕ್ಷಣಾರ್ಥಿಗಳೇ, ನಿಮ್ಮ ಸಮೀಪ ಇರುವಂತಹ ಶಾಲೆಗಳಿಗೆ ಹೋಗಿ ಅಲ್ಲಿ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಸ್ಥಾಪನೆವಾಗಿರುವ ಬಗೆಗೆ, ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಯಾವ ರೀತಿ ಸಭೆ ಸೇರುತ್ತೆ, ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಯಾವ ರೀತಿ ಕಾರ್ಯ ಚಟುವಟಿಕೆಗಳನ್ನು ಆಯೋಜನೆ ಮಾಡುತ್ತೆ, ಈ ಎಲ್ಲ ಅಂಶಗಳ ಬಗೆಗೆ ನೀವು ಮುಖ್ಯೋಪಾಧ್ಯಾಯರ ಜೊತೆಗೆ ಶಿಕ್ಷಕರ ಜೊತೆಗೆ ಸಂದರ್ಶನ ಮಾಡಿ ಇನ್ನೂ ಹೆಚ್ಚು ವಾಸ್ತವಿಕ ನೈಜ ಮಾಹಿತಿ ನೀವು ಸಂಗ್ರಹಿಸಿಕೊಳ್ಳಬೇಕಾಗತ್ತೆ. ಸೊ ವಿಸಿಟ್ ಎ ಸ್ಕೂಲ್ ವೇರ್ you see the activities of parent teacher association, have an interview or discussion with the headmaster and the teachers and collect relevant information regarding parent teacher association. Thank you, my dear students.